ಉತ್ತರಾಧಿಕಾರಿ. ಒಬ್ಬ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕಾದ್ರೆ ಸಭಾ, ಸಮಿತಿ, ಸ್ತ್ರೀ, ಪುರೋಹಿತ, ಕಾಲ, ಅಭ್ಯರ್ಥಿ ಹಾಗೂ ರಾಜ ಈ 7 ಜನರು ಯಾರನ್ನು ನೇಮಿಸುತ್ತಾರೋ ಅವರೇ ಮುಂದಿನ ರಾಜ. ಸಭೆಯಲ್ಲಿದ್ದವರೆಲ್ಲರೂ ರಾಮನನ್ನೇ ರಾಜನೆಂದು ಅನುಮೋದಿಸಿದರು. ಸಮಿತಿಯವರು ರಾಜನಿಗೆ 2 ಲಕ್ಷಣಗಳಿರಬೇಕು. ಮೊದಲನೆಯದು ಬೇರೆಯವರ ದುಃಖವನ್ನು ತನ್ನದೆಂದೇ ಭಾವಿಸಬೇಕು, ಹಾಗೂ ಎರಡನೆಯದು ಬೇರೆಯವರ ಸುಖವನ್ನು ತನ್ನದೆಂದೇ ಭಾವಿಸಿ ಸಂತೋಷ ಪಡುವ ಗುಣಗಳು. ಇವೆರಡೂ ರಾಮನಲ್ಲಿದೆ. ಸ್ತ್ರೀಯರು ರಾಮನನ್ನೇ ಸೂಚಿಸ್ತಾರೆ. ಯಜ್ಞಯಾಗಾದಿಗಳಲ್ಲಿ ರಾಮ ಮುಂದಿನವನು, ಆದ್ದರಿಂದ ಪುರೋಹಿತರು ರಾಮನನ್ನೇ ತಮ್ಮ ಮುಂದಿನ ರಾಜ ಅಂತ ಹೇಳ್ತಾರೆ. ರಾಜನೂ ಸಹ ತನ್ನ ಮಗ ರಾಜನಾದರೆ ಸಂತೋಷ ಅಂತ ಹೇಳ್ತಾರೆ. ಅಭ್ಯರ್ಥಿಯಾದ ರಾಮನೂ ಸಹ ನೀವೆಲ್ಲ ಹೇಗೆ ಹೇಳಿದರೆ ಹಾಗೆ ಅಂತ ಹೇಳ್ತಾನೆ. ಹೀಗೆ 7 ಜನರು ರಾಮನನ್ನೇ ಏಕಗ್ರೀವವಾಗಿ ಸೂಚಿಸ್ತಾರೆ. ಹೀಗಿದ್ದಾಗ ದೇಶ ಸುಭಿಕ್ಷವಾಗಿರುತ್ತದೆಂದು ತ್ರೇತಾಯುಗ ತಿಳಿಸುತ್ತದೆ.